ಬಹಳ ವರ್ಷಗಳ ಹಿಂದೆ ಒಂದು ಊರಿನಲ್ಲಿ ಸಂಗಣ್ಣ ಮತ್ತು ಧರ್ಮಪ್ಪ ಅನ್ನುವಂಥ ಇಬ್ಬರು ಸ್ನೇಹಿತರಿದ್ದರು. ಅವರ ಊರಿಗೆ ದೊಡ್ಡ ಧಾನ್ಯದ ವ್ಯಾಪಾರಿಗಳೂ ಆಗಿದ್ದರು. ಧಾನ್ಯ ಕಾಳುಗಳ ವ್ಯಾಪಾರ ಮಾಡೋದು ಅವರಲ್ಲಿ ಯಾವುದೇ ಒಂದು ತರಹದ ಭೇದ ಭಾವ, ವಿಪರ್ಯಾಸ ಬಂದಿರಲೇ ಇಲ್ಲ. ಒಂದು ಸಲನೂ ಅವರು ಜಗಳ ಆಡಿರಲಿಲ್ಲ. ಅವ್ರನ್ನೆಲ್ಲ ನೋಡಿಬಿಟ್ಟು ಊರಿನ ಜನ ಅಣ್ಣ ತಮ್ಮ ಈ ಥರ ಇರಬೇಕು ಅಂತ ಅನ್ನೋರು. ಪ್ರತಿ ವರ್ಷವೂ ಯುಗಾದಿ ಹಬ್ಬದ ದಿವಸ ಅವರು ಲೆಕ್ಕಪತ್ರ ನೋಡ್ತಾಯಿದ್ರು ಮತ್ತು ಆ ದಿನ ಬಂದ ಲಾಭವನ್ನು ಹಂಚಿಕೊಳ್ತಾಯಿದ್ರು. ಆ ಲಾಭದ ಹಣದಲ್ಲಿ ಸಂಗಣ್ಣ 365 ರೂಪಾಯಿಗಳ ಒಂದು ಪುಟ್ಟ ಗಂಟನ್ನು ಮಾಡಿಬಿಟ್ಟು ಬೇರೆ ಕಟ್ಟಿ ಇಡ್ತಾಯಿದ್ದ. ಇದನ್ನು ಧರ್ಮಪ್ಪ ನೋಡಿದರೂ ಸಹ ಏನೂ ಕೇಳದೆ ಸುಮ್ಮನೆ ಇರ್ತಾಯಿದ್ದ. ಊರ ಹೊರಗಡೆ ವಿಶಾಲವಾದಂಥ ಮೈದಾನದಲ್ಲಿ ಭಾನುವಾರ ವಾರದ ಸಂತೆ ಸೇರ್ತಾಯಿತ್ತು. ಅಲ್ಲಿ ಸಂತೆಗೆ ಸುತ್ತಮುತ್ತಲ ಜನ ಬರ್ತಾಯಿದ್ರು. ಅಲ್ಲಿ ಆಟ ಪಾಠ, ಜೂಜು, ಸಾರಾಯಿ ಅಂಗಡಿ, ತಿಂಡಿ ಅಂಗಡಿ, ಪುಟ್ಟ ಹೋಟೆಲು, ದನ ಕರು ಎಲ್ಲನೂ ಮಾರಾಟಕ್ಕೆ ಬರ್ತಾಯಿದ್ವು. ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಒಂದು ಪುಟ್ಟವಾದ ದಿಬ್ಬ ಇತ್ತು. ಆ ದಿಬ್ಬದ ಮೇಲೆ ಒಂದು ಬಾವಿ ಹಾಗೂ ಅದರ ಸುತ್ತ ಗಿಡ ಮರಗಳು ಬೆಳೆದಿದ್ವು. ಆ ಜಾಗ ಒಂದು ರೀತಿ ಪ್ರಯಾಣಿಕರಿಗೆ ವಿಶ್ರಾಂತಿ ಸ್ಥಾನ ಆಗಿತ್ತು. ಬಿಸಿಲಲ್ಲಿ ಬಂದವರು ಆ ಬಾವಿಯಿಂದ ನೀರು ಸೇದಿಕೊಂಡು ದಾಹ ತೀರಿಸಿಕೊಳ್ತಾಯಿದ್ರು. ಅಲ್ಲಿಯೇ ಮರದ ನೆರಳಲ್ಲಿ ಕೂತ್ಕೊಂಡು ತಂದಂತಹ ಊಟ ಮಾಡಿ ವಿಶ್ರಾಂತಿ ಪಡೆದು ಮುಂದೆ ಹೋಗ್ತಾಯಿದ್ರು. ಆ ಬಾವಿಯ ಪಕ್ಕ ಸಂಗಣ್ಣ ಈ ಪುಟ್ಟ ಹಣದ ಗಂಟನ್ನು ಯಾರಿಗೂ ತಿಳಿಯದಂಗೆ ಇಟ್ಟು ಹೋಗಿಬಿಡ್ತಾ ಇದ್ದ. ಆದರೆ ಒಂದು ವರ್ಷ ಆತನಿಗೆ ಈ ದುಡ್ಡು ಯಾರಿಗೆ ಸೇರಬಹುದು ನೋಡಬೇಕು ಅನ್ನುವಂಥ ಆಸೆ ಆಯಿತು. ಬರೋ ವರ್ಷ ಸಂಗಣ್ಣ ಪ್ರತಿ ಸಲದಂತೆ ಆ 365 ರೂಪಾಯಿಗಳ ಗಂಟನ್ನು ಬಾವಿ ಹತ್ತಿರ ಇಟ್ಟುಬಿಟ್ಟು ಹೋದಂತೆ ಮಾಡಿಬಿಟ್ಟು ತಿರುಗಿ ಮರಳಿ ಬರ್ತಾನೆ. ಹಾಗೂ ಒಂದು ಮರದ ಹಿಂದುಗಡೆ ಅಡಿಗೆ ನಿಂತುಕೊಂಡು ನೋಡ್ತಾ ಇರ್ತಾನೆ. ಅಷ್ಟರಲ್ಲಿ ಒಬ್ಬ ಮನುಷ್ಯ ಆ ಹಣವನ್ನು ತಗೊಂಡು ಹೋಗೋದು ಕಾಣುತ್ತೆ. ಆದರೆ ಹತ್ತಿರ ಹೋಗಿ ನೋಡಿದಾಗ ಅದು ಯಾರು ಅಂತಂದರೆ ಅವನ ಸ್ನೇಹಿತನಾದಂತಹ ಧರ್ಮಪ್ಪನೇ ಇರ್ತಾನೆ. ಇದನ್ನು ನೋಡಿಬಿಟ್ಟು ಆ ಸಂಗಣ್ಣನಿಗೆ ಬಹಳ ಸಂಕಟ ಆಗತ್ತೆ. ಸಂಗಣ್ಣ ಆತನಿಗೆ ನೀ ಯಾಕೆ ಈ ಥರ ಮಾಡಿದ್ಯಪ್ಪ ಅಂತ ಕೇಳ್ತಾನೆ. ಇದನ್ನು ಯಾರಿಗಾದರೂ ಅವಶ್ಯಕತೆ ಇದ್ದವರಿಗೆ ಸಿಗಲಿ ಅಂತ ನಾನು ಇಲ್ಲಿ ಇಡ್ತಾ ಇದ್ದೆ ಹೊರತು ನೀ ತಗೋತಾ ಇದೆಯಲ್ಲ ಅಂತ ನಂಗೆ ಗೊತ್ತಿರಲಿಲ್ಲ ಅಂತ ಅಂತಾನೆ. ಅದಕ್ಕೆ ಧರ್ಮಪ್ಪ ನಗತಾ ಯಾರು ತೆಗೆದುಕೊಂಡ್ರೆ ಏನಿವಾಗ, ನಿನ್ನ ಯಾರು ತೆಗೆದುಕೊಳ್ಳಿ ಅಂತ ತಾನೇ ಇಡ್ತಾ ಇದ್ದದ್ದು ಅಂತ ಅಂತಾನೆ. ಆ ಮಾತಿಗೆ ಸಂಗಣ್ಣ ನಾನು ಯಾಕೆ ಈ ಥರ ಮಾಡ್ತೀನಿ ಅನ್ನೋದು ನೀನು ತಿಳಿದ್ರೆ ನೀನು ಈ ಥರ ಮಾತನಾಡ್ತಾ ಇರಲಿಲ್ಲ ಅಂತ ಬೇಜಾರಿನಿಂದ ಹೇಳ್ತಾನೆ. ನಾನು ಸಣ್ಣ ವಯಸ್ಸಿನಲ್ಲಿ ತಂದೆ ತಾಯಿಗಳನ್ನು ಕಳೆದುಕೊಂಡ್ಬಿಟ್ಟೆ. ಬಡತನ ನನ್ನನ್ನು ಸತಾಯಿಸ್ತಾ ಇತ್ತು. ಆ ವಯಸ್ಸಿನಲ್ಲಿಯೇ ನಾನು ಅಲ್ಲಿ ಇಲ್ಲಿ ಕೆಲಸ ಮಾಡಿಕೊಂಡು ಹೇಗೋ ಜೀವನ ಸಾಗಿಸ್ತಾ ಇದ್ದೆ, ಹೊಟ್ಟೆ ಹೊರ್ಕೊಳ್ತಾ ಇದ್ದೆ. ಒಂದು ಸಲ ಬರಗಾಲ ಬಿತ್ತು ಊರಿಗೆ. ಜನ ಎಲ್ಲ ಎಲ್ಲೆಲ್ಲಿಯೋ ಹೊರಟೋಗ್ಬಿಟ್ರು. ಆಗ ನಾನು ಈ ಊರಿಗೆ ಬಂದೆ. ಅಂದು ದೊಡ್ಡ ಸಂತೆ ನಡೀತಾ ಇತ್ತು. 4 ದಿನದಿಂದ ಏನೂ ತಿಂದಿರಲಿಲ್ಲ. ಅದಕ್ಕೆ ಕಡೆಗೆ ಹಸಿವು ತಾಳಲಾರ್ದೇ 2 ಲಡ್ಡು ಕದಿಯಕ್ಕೆ ಹೋಗ್ಬಿಟ್ಟು ಸಿಕ್ಕಿಬಿದ್ದೆ. ಜನ ಚೆನ್ನಾಗಿ ಬೈದು ಏಟು ಕೊಟ್ಟರು. ಕಡೆಗೆ ಅಪಮಾನದಿಂದ ಬಾವಿಗೆ ಹಾರಿಕೊಳ್ಳೋಕ್ಕೆ ಅಂತ ಇಲ್ಲಿಗೆ ಬಂದೆ. ಆಗ ನನಗೆ ಇಲ್ಲಿ ಒಂದು ಚಿನ್ನದ ಉಂಗುರ ಸಿಕ್ತು. ಆ ಉಂಗುರನ ನೋಡಿ ನನಗೆ ಮತ್ತೆ ಬದುಕೋ ಆಸೆ ಹೆಚ್ಚಿಗಿರುತ್ತು. ಅದನ್ನು ಮಾರಿ ಒಂದು ಎಮ್ಮೆ ಕೊಂಡುಕೊಂಡು ಮುಂದೆ ಒಂದು ಎತ್ತಿನ ಗಾಡಿ ಕೊಂಡುಕೊಂಡೆ. ಆ ನಂತರ ನೀನು ನನಗೆ ಸಿಕ್ಕೆ, ಜೊತೆ ಸೇರಿದೆ. ಈಗ ಇಬ್ಬರೂ ಸೇರಿಕೊಂಡು ವ್ಯಾಪಾರದಲ್ಲಿ ಅಭಿವೃದ್ಧಿ ಹೊಂದಿದ್ದೀವಿ. ಆದ್ದರಿಂದ ನಾನು ಯಾರಿಗಾದರೂ ಉಪಯೋಗ ಆಗಲಿ ಅಂತ ಈ ಹಣ ಚೀಲನ ಇಲ್ಲಿ ಪ್ರತಿ ವರ್ಷ ಯುಗಾದಿ ಹಬ್ಬದ ದಿವಸ ನಾನು ಇಡ್ತೀನಿ ಅಂತ ಹೇಳ್ತಾನೆ. ಧರ್ಮಪ್ಪ, ನಿನ್ನ ಆಲೋಚನೆ ತುಂಬ ಒಳ್ಳೆಯದೇ. ಆದರೆ ಈ ಹಣ ಜನರ ಮನಸ್ಸನ್ನು ಕೆಡಿಸದೇ ಇರೋದಿಲ್ಲ. ಯಾವುದಕ್ಕೂ ನೋಡೋಣ ಬಾ ಅಂತ ಒಂದು ಗಂಟನ್ನು ಆ ಬಾವಿ ಕಟ್ಟೆ ಮೇಲೆ ಇಟ್ಬಿಟ್ಟು ಒಂದು ಮರದ ಕೊಂಬೆ ಮೇಲೆ ಬಚ್ಚಿಟ್ಟುಕೊಂಡು ಕೂಡ್ತಾರೆ. ಸ್ವಲ್ಪ ಹೊತ್ತಾದ ಮೇಲೆ ಒಬ್ಬ ಸನ್ಯಾಸಿ ದಾಹ ತೀರಿಸ್ಕೊಳ್ಳೋಕ್ಕೆ ಅಲ್ಲಿಗೆ ಬರ್ತಾನೆ. ನೀರು ಸೇದಬೇಕು ಅನ್ನೋ ಹೊತ್ತಿಗೆ ಅವನಿಗೆ ಹಣದ ಗಂಟು ಕಾಣಿಸ್ತದೆ. ಅದನ್ನು ನೋಡಿ ಆತ ಇಷ್ಟು ದಿನ ಪಟ್ಟ ಕಷ್ಟ ತೀರ್ತಲ್ಲ, ಸಾಕು, ಇನ್ನಾದರೂ ಈ ಹಣದಿಂದ ಮದುವೆಯಾಗಿ ಆರಾಮವಾಗಿ ಇರ್ತೇನೆ ಅಂತ ಒಂದಿಷ್ಟು
ನೀರು ಸಹ ಕುಡಿದೇನೆ ಹೊರಟೋಗ್ತಾನೆ. ಇದನ್ನು ನೋಡಿ ಸಂಗಣ್ಣನಿಗೆ ಎಲ್ಲ ಬಂಧನದ ಸಂಕೋಲೆಯನ್ನು ಕಳಚಿಕೊಂಡಂತಹ ಸನ್ಯಾಸಿಯ ಬುದ್ಧಿ ತಿರುಗಿದ್ದ ಅಲ್ಲ ಅಂತ ಆಶ್ಚರ್ಯ ಆಗಿ ಹೋಗುತ್ತೆ. ಧರ್ಮಪ್ಪ ಅವನಿಗೆ ಮಾತನಾಡಬೇಡ ಅಂತ ಸನ್ನೆ ಮಾಡ್ದ. ಒಂದು ಬೆಳ್ಳಿ ನಾಣ್ಯವನ್ನು ಆ ಬಾವಿ ಹತ್ತಿರ ಎಸಿತಾನೆ. ಸ್ವಲ್ಪ ಹೊತ್ತಿನಲ್ಲೇ ಇಬ್ಬರು ಜೂಜುಗಾರರು ಅಲ್ಲಿಗೆ ಓಡ್ತಾ ಬರ್ತಾರೆ. ಇವತ್ತಿನ ದಿವಸ ಚೆನ್ನಾಗೇ ಇಲ್ಲ, ಎಲ್ಲ ಹಣ ಹೊರಟು ಹೋಯಿತು ಅಂತ ಬೈದುಕೊಳ್ತಾ ಬಾವಿ ಕಡೆ ಬರ್ತಾನೆ. ಅವನ ಹಿಂದೆ ಇನ್ನೊಬ್ಬ ಓಡಿ ಬರ್ತಾನೆ. ಒಂದು ಹಸು ತಗೋಬೇಕು ಅಂತ ಬಂದರೆ ಈ ಜೂಜಾಟದ ಮೋಹದಲ್ಲಿ ನನ್ನನ್ನು ನಾನು ಹಾಳು ಮಾಡಿಕೊಂಡಲ್ಲ. ಈಗ ಯಾವ ಮುಖ ಹೊತ್ಕೊಂಡು ನಾನು ಮನೆಗೆ ಹೋಗಲಿ, ಹ್ಯಾಂಗೆ ನಾನು ಹಸು ಕೊಂಡುಕೊಳ್ಳಿ, ಮನೆ ಜನರಿಗೆ ಮುಖ ತೋರಿಸೋದಕ್ಕಿಂತ ಈ ಬಾವಿಗೆ ಹಾರಿಕೊಳ್ಳೋದನ್ನೇ ಉತ್ತಮ ಅಂತ ಅವನು ಬಾವಿ ಬಳಿ ಬರ್ತಾನೆ. ಅವನಿಗೆ ಆಗ ಒಂದು ಬೆಳ್ಳಿ ರೂಪಾಯಿ ಕಾಣಿಸುತ್ತೆ. ಕೂಡಲೇ ಆತ ಅದನ್ನು ತೆಗೆದುಕೊಂಡ್ಬಿಟ್ಟು ಈ ರೂಪಾಯಿಯಿಂದ ಮತ್ತೆ ನಾನು ಕಳೆದುಕೊಂಡಿದ್ದನ್ನು ಪಡಿತೇನೆ ಅಂತ ಮತ್ತೆ ಜೂಜುಕಟ್ಟೆ ಕಡೆನೇ ಓಡ್ತಾನೆ. ಅವನ ಜೊತೆಗೆ ಬಂದಿದ್ದನಲ್ಲ ಅವನು ಉಳಿಸೋಕೆ ಅಂತ, ಅವನು ಸಹ ಅರ್ಧ ನಂದು ಪಾಲಿದೆ ಕಣ್ಣನೋ ಅಂತ ಅವನ ಹಿಂದೆಯೇ ಓಡಿ ಹೋಗ್ತಾನೆ. ಇದನ್ನೆಲ್ಲ ನೋಡಿ ಇದೇನು ಜೂಜಿನ ಹಣ ಕಳೆದುಕೊಂಡ ಆತ ಅಳುತ್ತಿದ್ದವ ಮತ್ತೆ ಜೂಜಾಟಕ್ಕೆ ಹೋದ್ನಲ್ಲ ಅಂತ ಆಶ್ಚರ್ಯಪಡ್ತಾನೆ ಸಂಗಣ್ಣ. ಮುಂದೆ ಸ್ವಲ್ಪ ಹೊತ್ತಿಗೆ ಒಬ್ಬ ಕಟ್ಟಿಗೆ ಹೊರೆ ಹೊತ್ತುಕೊಂಡು ಬರ್ತಾ ಇರೋದು ಕಾಣಿಸುತ್ತೆ. ಸಂಗಣ್ಣ ಮತ್ತೆ ಒಂದು ಪುಟ್ಟದಂಥ ಹಣದ ಗಂಟನ್ನು ಅವನು ಬರ್ತಾ ಇರುವಂತಹ ಕಾಲದಾರಿನಲ್ಲಿ ಚೆಲ್ತಾನೆ. ಕಟ್ಟಿಗೆ ಹೊತ್ತುಕೊಂಡು ಬರ್ತಾ ಇದ್ದವನು ಆ ಬಾವಿ ಪಕ್ಕ ಕಟ್ಟಿಗೆ ಇಳಿಸಿಬಿಟ್ಟು ನೀರು ಕುಡಿದು ದಾಹ ಆರಿಸ್ಕೋತಾನೆ. ಏನು ಜೀವನವೋ ಏನೋ, ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ಸಹ ಒಂದು ಹೊತ್ತಿನ ಊಟಕ್ಕೆ ಸಾಲೋದಿಲ್ವಲ್ಲ ಅಂತ ಮತ್ತೆ ಕಟ್ಟಿಗೆ ಹೊರೆ ಹೊತ್ತುಕೊಂಡು ಆ ಹಣದ ಗಂಟನ್ನು ನೋಡಿದ ಥರ ಹೊರಟು ಹೋಗ್ತಾನೆ. ಆಗ ಧರ್ಮಪ್ಪ, ನೋಡಿದ ಸಂಗಣ್ಣ, ಆ ಪಾತ್ರರಿಗೆ ದಾನ ಮಾಡಿದರೆ ಹೀಗೆ ಆಗೋದು. ಕಷ್ಟಪಟ್ಟು ದುಡಿಯೋ ಜನ ಬಹಳ ಕಡಿಮೆ ಇದ್ದಾರೆ ಇವಾಗ. ಅವರು ಈ ರೀತಿ ಎಲ್ಲ ಹಣಕ್ಕೆ ಆಸೆ ಪಡೋದಿಲ್ಲ. ಹಾಗಾದರೆ ಏನು ಮಾಡೋದು ಸಂಗಣ್ಣ ಕೇಳ್ತಾನೆ. ಇಷ್ಟು ವರ್ಷ ನಾನು ಕೊಟ್ಟಂಥ ಹಣ ಯಾರಿಗೂ ಉಪಯೋಗ ಆಗಲಿಲ್ಲ ಅಂದಂಗಾಯಿತು ಅಲ್ವಾ ಅಂತ ಕೇಳಿದಾಗ ಧರ್ಮಪ್ಪ, ಹಾಗೇನಿಲ್ಲ, ನೀನು ಇಟ್ಟಂತಹ ಎಲ್ಲ ಹಣವನ್ನು ನಾನು ಭದ್ರವಾಗಿ ಇಟ್ಟಿದ್ದೀನಿ. ನಾವು ಅದರಿಂದ ಒಂದು ಒಳ್ಳೆಯ ಪಾಠಶಾಲೆ ಕಟ್ಟಿಸೋಣ, ಅದರಿಂದ ಮಕ್ಕಳಿಗೆ ಅನುಕೂಲ ಆಗತ್ತೆ, ಒಳ್ಳೆಯ ವ್ಯಕ್ತಿತ್ವ ಉಳ್ಳಂತಹ ಮಕ್ಕಳು ಬೆಳೀತಾರೆ ಅಂತ ಹೇಳಿದಾಗ ಧರ್ಮಪ್ಪನ ಮಾತು ಕೇಳಿಬಿಟ್ಟು ಸಂಗಣ್ಣನಿಗೆ ಸಂತೋಷ ಆಗುತ್ತೆ. ಅದರಂತೆಯೇ ಅವರು ತಮ್ಮ ಹೆಸರಿನಲ್ಲಿ ಒಂದು ಪಾಠಶಾಲೆನ ಕಟ್ಟಿಸ್ತಾರೆ. ಇದರಿಂದ ಸುತ್ತಮುತ್ತಲ ಊರಿಗೆ ಬಹಳ ಅನುಕೂಲ ಆಗುತ್ತೆ. ಪ್ರತಿ ವರ್ಷದಂತೆ ಯುಗಾದಿಯ ದಿವಸ ಸಂಗಣ್ಣ 365 ರೂಪಾಯಿಗಳನ್ನು ಶಾಲೆಯ ಅಭಿವೃದ್ಧಿಗೆ ಅಂತ ಕೊಡ್ತಾ ಇರ್ತಾನೆ. ಸ್ನೇಹಿತರೆ, ನಿಮಗೆ ಇಷ್ಟ ಆದರೆ ಈ ಕಥೆನ ಲೈಕ್ ಮಾಡಿ ಹಾಗೂ ಹೊಸ ಹೊಸ ಕಥೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ.